ರಿಸಲ್ಟ್. ಆದ್ರೆ ನಿಮ್ಮ ಮುಂದೆ ಈಗ ವಿನ್ ಆಗಿ ಬಂದ ಮೇಲೆ ಯಾವ ರೀತಿಯ ಹೊಸ ಆಲೋಚನೆಗಳನ್ನ ಇದ್ದೆ ಅಂತ ಹೇಳಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೇ ಕೊರತೆಗಳಿರ್ತಕ್ಕಂಥ ಬಗ್ಗೆ ಶಿಕ್ಷಣ ಇಲಾಖೆಗೆ ಆರ್ಥಿಕ ಭದ್ರತೆಯನ್ನು ಜೋರಾಗಿ ತರಬೇಕು. ಆರ್ಥಿಕ ನೋಡಿ, ಕಳೆದ 7 ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕಳೆದ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ರೀ ಸರ್ಕಾರ. 3 ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಶಿಕ್ಷಣ ಏನು ಹುಡುಗಾಟನ? ಅದಕ್ಕೆ ಬಡ್ಜೆಟ್ ಯಾವ ರೀತಿ ನೀವು ಘೋಷಣೆ ಮಾಡಿ, ಬಡ್ಜೆಟ್ ಆದರೆ ಇಡಬೇಕಲ್ವಾ? ಸಂಬಳ ಕೊಡೋಕ್ಕೆ ಆಗಲ್ಲ ಅಂದರೆ ನೀವು ಹೆಂಗ್ರಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ ನೀವು? ಹಾಂ, 7 ಶಾಲೆಗಳನ್ನಂತೂ ಮುಚ್ಚಿಬಿಡ್ತೀರಿ ಬಿಡಿ. ಕನ್ನಡ ಶಾಲೆಗಳ ಪರಿಸ್ಥಿತಿ ದಯನೀಯ, ಕ್ಲೋಸ್ ಆಗೋಯ್ತು, ಏನು ಉಳಿದಿಲ್ಲ. ಸುಮ್ಮನೆ ಆಡಳಿತ ಭಾಷೆ ಕನ್ನಡ ಮಾಡ್ತೀನಿ ಅಂತೇಳಿ ಕೂಗಾಡ್ತಿರಲ್ಲ, ಇದ್ರ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಕನ್ನಡನೇ ಕಲಿಯೋಕ್ಕೆ ಬಿಡಲಿಲ್ಲ ನೀವು, ಇನ್ನು ಆಡಳಿತ ಭಾಷೆ ಹೆಂಗೆ ಮಾಡ್ತೀರಿ? ಸುಮ್ಮನೆ ಯಾರೋ ಒಂದು ಕೂಗಾಡಿರೋ ಎಲ್ಲ ಮಾಡಿದ್ರು ಅಂತೇಳಿ ಇಂಗ್ಲೀಷಲ್ಲಿ ಬರ್ದಿಂದ ಪೇಂಟ್ ಹೊಡೆದ್ರೆ ಕನ್ನಡ ಉದ್ಧಾರ ಆಗಲ್ಲ. ಕನ್ನಡ ಉದ್ಧಾರ ಆಗ್ಬೇಕಾದ್ರೆ ಬೋರ್ಡಿಗೆ ಪೇಂಟ್ ಹೊಡೆದ್ರೆ ಆಯ್ತಾ? ಇಲ್ಲಿ ಕಿಂಡರ್ ಗಾರ್ಟನಿಂದ ಮಕ್ಕಳಿಗೆ ಆ ಕನ್ನಡವನ್ನು ಸ್ಟ್ಯಾಂಡರ್ಡ್ ಕನ್ನಡನ ಕಳಿಸ್ತಕ್ಕಂಥ ಕೆಲಸ ಆಗಬೇಕು, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆಗ ನೋಡಿ ಈ ನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕೆ ಕನ್ನಡ ಭಾಷೆಯನ್ನು ಗರಿಮೆಯನ್ನು ಎತ್ತಿಡಿಯೋಕ್ಕಾಗ್ತದೆ.